पंचाशवतनुद्भूतां पंचाक्षर मनोपमां पंचसूत्रकृतो वंदे पंचाचार्यान् जगद्गुರು. ಪ್ರಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರಿಗೆ ಪಂಚಾಚಾರ್ಯರ ಋನ್ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಆರಾಧ್ಯ ಗುರುವರ ಅಲ್ಲಮ ಪ್ರಭುದೇವರ ಕರ್ತೃಗದ್ದಿಗೆಗೆ ದೀರ್ಘದಂಡವತ್ ಪ್ರಣಾಮಗಳನ್ನು ಸಲ್ಲಿಸುತ್ತಾ BK ನ್ಯೂಸಿನ ಸಮಸ್ತ ವೀಕ್ಷಕರೆಲ್ಲರಿಗೂ ನನ್ನ ಭಕ್ತಿಯ ಶರಣಾರ್ಥಿ. ಇವತ್ತಿನ ದಿವಸ BK ನ್ಯೂಸಿನ ಮುಖಾಂತರ ಈ ಸುತ್ತಮುತ್ತಲಿನ ಯಾವ ನಮ್ಮ ಬೈಲಹೊಂಗಲ ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ಸಮಸ್ತ ನಮ್ಮ ಶ್ರೀಮಠದ ಭಕ್ತಾದಿಗಳಿಗೆ ತಿಳಿಸುವುದೇನೆಂದರೆ, ದಿನಾಂಕ ಇದೇ ಬುಧವಾರ ಮತ್ತು ಗುರುವಾರದಂದು 25 ಮತ್ತು 26ರಂದು ನಡೀತಕ್ಕಂಥ ಯಾವ ಪ್ರಭುದೇವರ ಮಠದ ಮೂಲ ಮಠ ಪ್ರಭುದೇವರ ಮಠ ಮಾಸ್ತಮಾಡಿ ತಪೋಕ್ಷೇತ್ರ, ಇದರ ಶಾಖಾ ಆಗಿರ್ತಕ್ಕಂಥ ಯಾವ ಹೊಸಕೋಟೆ ಪ್ರಭುಸ್ವಾಮಿ ಮಠ ಹೊಸಕೋಟೆ, ಈ ಮಠದಲ್ಲಿ ಜಾತ್ರಾ ಮಹೋತ್ಸವ ಭಾಳ ಅದ್ಧೂರಿಯಿಂದ ಕಾರ್ಯಕ್ರಮವನ್ನು ನಾವೆಲ್ಲರೂ ಇವತ್ತಿನ ದಿವಸ ನಮ್ಮ ಕಮಿಟಿಯವರು ಹಮ್ಮಿಕೊಂಡಿದ್ದಾರೆ. ಈ ಜಾತ್ರಾ ಮಹೋತ್ಸವದಲ್ಲಿ 25ನೇ ತಾರೀಕಿನ ಬೆಳಗಿನ ಜಾವ ಶಟಸ್ಥಳ ಧರ್ಮಧ್ವಜಾರೋಹಣ, ತದನಂತರದಲ್ಲಿ 8 ಗಂಟೆಗೆ ಮಹಾರುದ್ರಾಭಿಷೇಕ, 9 ಗಂಟೆಗೆ ಏನಪ್ಪ ಅಂದ್ರೆ ರುದ್ರಹೋಮ, ಲೋಕ ಕಲ್ಯಾಣಾರ್ಥವಾಗಿ ರುದ್ರಹೋಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು 10 ಗಂಟೆಗೆ ಗ್ರಾಮದ ಸಮಸ್ತ ಮುತ್ತೈದರಿಂದ ಗ್ರಾಮದ ವತಿಯಿಂದ ಯಾವ ನಮ್ಮ ಪ್ರಭುದೇವರ ಕರ್ತೃಗದ್ದಿಗೆಗೆ ಮಹಾ ನೈವೇದ್ಯವನ್ನು ನೀಡಲಾಗುವುದು. ನಂತರದಲ್ಲಿ 26ನೇ ತಾರೀಕಿನ ದಿವಸ ಬೆಳಗ್ಗೆ 10 ಗಂಟೆಗೆ ಶ್ರೀ ದುರ್ಗಾದೇವಿ ದೇವಸ್ಥಾನದಿಂದ ಶ್ರೀಮಠದವರೆಗೆ ಅನೇಕ ವಾದ್ಯ ವೈಭವಗಳಿಂದ ಮುತ್ತೈದರಿಂದ ಸುಮಾರು 501 ಕುಂಭವನ್ನು ಹೊತ್ತುಕೊಂಡು ಶ್ರೀಮಠದವರೆಗೆ ಸಹಿತ ಎಲ್ಲ ಶ್ರೀಗಳನ್ನು ಮೆರವಣಿಗೆ ಮುಖಾಂತರವಾಗಿ ಶ್ರೀಮಠಕ್ಕೆ ಏನಪ್ಪ ಅಂದ್ರೆ ತಲುಪಿಸ್ತಾರೆ. ನಂತರದಲ್ಲಿ ಧರ್ಮಸಭೆ, ನಾಡಿನ ಹರ ಗುರು ಚರಮೂರ್ತಿಗಳೆಲ್ಲರೂ ಬರ್ತಾ ಇದ್ದಾರೆ, ಅನೇಕ ರಾಜಕೀಯ ಧುರೀಣರು ಸಹಿತ ಬರ್ತಾ ಇದ್ದಾರೆ. ಧರ್ಮಸಭೆಯಲ್ಲಿ ಅನೇಕ ನಾಡಿನ ಸಮಸ್ತ ಸದ್ಭಕ್ತರೆಲ್ಲರೂ ಸಹಿತ ಪಾಲ್ಗೊಳ್ತಾ ಇದ್ದಾರೆ. ತಾವೆಲ್ಲರೂ ಬಂದು ಯಾವ ಪ್ರಭುದೇವರ ದರ್ಶನವನ್ನು ಮಾಡಿಕೊಂಡು ಎಲ್ಲ ಮಹಾತ್ಮರ ಪಾದ ಸ್ಪರ್ಶವನ್ನು ಮಾಡಿ ದರ್ಶನ ಸ್ಪರ್ಶನವನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಬೇಕು ಅಂತಕ್ಕಂಥ 2 ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಸಹಿತ ಈ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೂ ಸಹಿತ ಜಾತ್ರಾ ಕಾರ್ಯಕ್ರಮಕ್ಕೆ ಆಗಮಿಸ್ರಿ, ಎಲ್ಲರೂ ಬಂದು ದರ್ಶನ ಆಶೀರ್ವಾದವನ್ನು ಪಡ್ಕೊಳ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ತಿಳಿಸ್ತಾ ನನ್ನ 2 ಮಾತು ಇವರು.